ಇನ್ನೇನಲ್ಲಿ ಯಾರೂ ಇಲ್ಲ ಅಂದಿದ್ದ ಕೂಡಲೇ ನಾನು 5 ನಿಮಿಷ ಬಿಟ್ಟು ನಮ್ಮ ಬ್ರದರ್ಸ್ ಫ್ರಮ್ ಅನದರ್ ಮದರ್ಸ್, ನಮ್ಮ ಬೈಕರ್ಸ್ ಅಲ್ಲಿ ಬಂದುಬಿಟ್ಟಿದ್ರು. ದಾರಿ ಕನ್ಫ್ಯೂಸ್ ಹೊಡಿತಾ ಇದೆ. ಈಗ ನಾನು ಒಬ್ಬನೇ ಈ ಬೆಟ್ಟದ ಮೇಲಿರೋದು, ಆ್ಯಂಡ್ ಈ ಫೀಲಿಂಗ್ ಇದೆಲ್ಲ ಒಬ್ಬನೇ ಇರೋದು ಎಲ್ಲನ ಜಸ್ಟ್ ತಗೊಳ್ಳಿ. ಚೇಂಜ್ ಇಲ್ವಾ? ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ನಾವು ಇನ್ನೊಂದು ಬ್ಯೂಟಿಫುಲ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಬ್ಲಾಗ್ ಆಗಿಬಿಡ್ತಾ ಇದೆ ನಂದು. ಸೊ ಇದು ಪ್ಲಸ್ ಇನ್ನೊಂದು, ಅದು ಯಾವುದಂತ ನಿಮಗೆ ನನ್ನ ಬ್ಲಾಗ್ಸ್ ಬರ್ತಾ ಗೊತ್ತಾಗುತ್ತೆ. ನನ್ನ ಲಾಸ್ಟ್ ಬ್ಲಾಗಲ್ಲಿ ನಾನು ಚೈನ್ ಕ್ಲೀನಿಂಗ್ ಅನ್ನೋದು ಮಾಡಿದ್ನಲ್ಲ, ಅದು ಮಾಡಾದ್ಮೇಲೆ ನನ್ನ ಗೇರ್ ಲಿವರು ತುಂಬಾ ಕೆಳಗಡೆ ಪೊಸಿಷನ್ ಮಾಡಿಬಿಟ್ಟಿದ್ದೀನಿ ಗುರು. ಇವಾಗ ಗೊತ್ತಾಗ್ತಾ ಇದೆ, ಓಡಿಸುವಾಗ ಸ್ವಲ್ಪ ಮೇಲೆ ಮಾಡಬೇಕಾಗಿತ್ತು. ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಜಡ್ಜ್ಮೆಂಟ್ ನಂದು ಮೇಲೆ ಮಾಡಬೇಕಾಗಿತ್ತು. ಕಾಲ್ ಫುಲ್ ಹಿಂಗೆ ಕೆಳಗೆ ಹಾಕಿ ಹಿಂಗೆ ಎತ್ತಬೇಕಾಗ್ತಾಯಿದೆ. ಅಲ್ಲೆಲ್ಲ ನಾವು ಮುಂದೆ ನಿಲ್ಸೋಣ, ಇಲ್ಲಾಂದರೆ ಡೈರೆಕ್ಟಾಗಿ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟಿನೇ ಸ್ವಲ್ಪ ಚೇಂಜ್ ಮಾಡ್ಕೊಂಬಿಡೋಣ. ಸೊ ಟೂಲ್ಸ್ ಗೀಲ್ಸ್ ಎಲ್ಲ ಯಾವತ್ತೂ ನಾವು ಕ್ಯಾರಿ ಮಾಡ್ತೀವಿ ನಮ್ಮ ಜೊತೆ. ನೀವು ಮಾಡಬೇಕು, ಯಾಕಂದರೆ ಇಟ್ಸ್ ಎ ಗುಡ್ ಪ್ರಾಕ್ಟೀಸ್. ಈ ರೋಡ್ಗಳಲ್ಲಿ ಯಾವಾಗ ಬಂದರೂ ಟ್ರಾಫಿಕ್ ಕಣಯ್ಯ ಸುಮ್ಮನೆ. ಓ ಯಾವುದೋ ಬೈಕರ್ದು ಬೈಕ್ ನಿಂತೋಗ್ಬಿಟ್ಟಿದೆ, ಅಥವಾ ಪೆಟ್ರೋಲ್ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ ಅವ್ರಿಗೆ ಹೆಲ್ಪ್ ಸಿಕ್ಕಿದೆ, ಟೋ ಮಾಡ್ತವ್ರೆ ಪಾಪ. ನೋಡಿ ಯಾರೋ ಬೈಕರ್ಸ್ ಇವರು K51 ಟ್ರಾವೆಲ್ ಮಾಡ್ತಾರೆ. ಇಬ್ಬರು ಫ್ರೆಂಡ್ಸ್ ಅನಿಸುತ್ತೆ. ಇದು ಡಾಮಿ, ಇದು ಡಾಮಿನಾರ್ 400, ಅದು ಎಕ್ಸ್ಪಲ್ಸಲ್ಲಿ ಮೇಲೆ ಹಿಂದೆ ಕೇಜ್ ಹಾಕಿಟ್ಟಿದ್ದಾರೆ. ನಾನು ಏನಿದು ಏನೋ ದೊಡ್ಡ TV ಬಾಕ್ಸ್ ಥರ ಇದೆ, ಅಲ್ಲಿ ನೋಡಿದ್ರೆ ಕೇಜು, ಒಳಗಡೆ ನೋಡಿದ್ರೆ ನಾಯಿ ಐತೆ ಗುರು. ಸೂಪರ್ ಅಲ್ಲ? ನಮ್ಮ ಹುಡುಗರು ನೋಡಿ, ಬಾಯ್ಸು, ಅವರು ಟ್ರಾವೆಲ್ ಮಾಡೋದಲ್ಲದೆ ಅವ್ರ ಜೊತೆ ಒಂದು ಜೀವ ಕೊಡೋ ಪೆಟ್ ಅಂತ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ತಗೊಳ್ಳಿ. ಚೇಂಜ್ ಇಲ್ವಾ? ಪೆಟ್ರೋಲ್ ಬಂಕ್ಗೆ ನಮ್ಮ ಡಿಜಿಟಲ್ ಇಂಡಿಯಾ ಪೇಮೆಂಟ್ ಮಾಡಿ ನಾನು ಆ್ಯಲನ್ ಕೀ ತೊಗೊಂಡು ನಮ್ಮ ಗೇರ್ ಲಿವರ್ನ ಸರಿ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ಟೆ. ಸೊ ಹೀಗಾಗಿ ಒಂದು ಸ್ವಲ್ಪ ಕೂತ್ಕೊಂಡು ಶಿಫ್ಟ್ಸ್ ಇವಾಗ ಕರೆಕ್ಟ್ ಇದೆಯಾ ಅಥವಾ ಇಲ್ಲೋ ಅಂತ ತಿರ್ಗಾ ನೋಡಿ, ಕರೆಕ್ಟ್ ಇರಲಿಲ್ಲ. ಸೊ ತಿರ್ಗಾ ತೆಗ್ದು ತಿರ್ಗಾ ಹಾಕಿ ತಿರ್ಗಾ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಕನ್ಫರ್ಮ್ ಆದಮೇಲೆ ತಗೊಂಡು ನಮ್ಮ ಆ್ಯಲನ್ ಕೀಯಿಂದ ಬೋಲ್ಟ್ನ ಟೈಟ್ ಮಾಡಿದೆ. ಆಮೇಲೆ ಕೈ ಕ್ಲೀನ್ ಮಾಡಿಕೊಂಡೆ, ಸ್ವಲ್ಪ ನೀರು ಕುಡಿದೆ, ಯಾಕಂದರೆ ಸರಿ ಫಟೀಗ್ ಆಗಿಬಿಡ್ತು. ಸೊ ಗೇರ್ ಲಿವರ್ ಕರೆಕ್ಟಾಗಿ ಪೊಸಿಷನ್ ಆಗಿದೆ ಇವಾಗ. ಅಯ್ಯೋ, ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಈ ಬೂಟ್ಸಲ್ಲಿ ಕೂತ್ಕೊಂಡು ಆ ಸಣ್ಣ ಒಂದು ಆ್ಯಲನ್ ಕೀನಲ್ಲಿ ಅದನ್ನು ಟೈಟ್ ಮಾಡೋದೇ ಒಂದು ಚಾಲೆಂಜು. ಎನಿವೇಸ್ ಹೊರಡೋಣ ಬನ್ನಿ. ಹರ ಹರ ಮಹಾದೇವ್. ಬೈಕರ್ಸ್ ಅಂದರೆ ಚಾಲೆಂಜಸ್ ಅಂದರೆ ಬೈಕರು, ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಜಾಗಕ್ಕೆ ನಾವು ಹೋಗ್ತಾ ಇರೋದು ಸೋಲೋನೇ. ಇವತ್ತು ನಿಮ್ಗೆ ಗೊತ್ತಾಗಿರುತ್ತೆ, ಇಲ್ಲೋರ್ ಬ್ಲಾಗ್ ನೋಡಿದ್ದೀರಾ ಅಂದರೆ. ಇವತ್ತಿನ ಲೊಕೇಶನ್ ತುಂಬ ಹತ್ರನೇ, ಶಂಕರೇಶ್ವರ ಬೆಟ್ಟ ಅಂತ. ಸೋಲೋ ರೈಡಿಂಗ್ ಮಜಾನೇ ಬೇರೆ, ನಿಜವಾಗ್ಲೂ ಟ್ರಸ್ಟ್ ಮೀ ಗೈಸ್.
ಸೋಲೋ ಆ್ಯಕ್ಚುಲಿ ರೈಡ್ ಮಾಡಬೇಕು. ಈ ಥರ ಹತ್ರ ಅಂತಲ್ಲ, ತುಂಬ ದೂರ ಮಾಡಬೇಕು. ಅಡ್ವಾಂಟೇಜಸ್ ಏನಂದರೆ ಸೋಲೋ ರೈಡಿಂಗಲ್ಲಿ ಎಲ್ಲಿ ನಿಲ್ಲಿಸ್ಬೇಕು ಅನ್ಸುತ್ತೋ ಅಲ್ಲಿ ನಿಲ್ಲಿಸ್ತೀರಾ. ನಿಮ್ಗೆ ಏನು ಯಾವ ಸ್ಪೀಡಲ್ಲಿ ಓಡಿಸ್ಬೇಕು ಅನಿಸ್ತಾ ಇರುತ್ತೋ ನಿಮ್ಮ ಪ್ರಕಾರ ನೀವು ಓಡಿಸ್ತಾ ಇರ್ತೀರಾ. ಬೇಸಿಕಲಿ ಪ್ಲ್ಯಾನ್ ನಿಮ್ದಿರುತ್ತೆ, ನಿಮ್ಮದೇ ಪಿಕ್ಚರು, ನೀವೇ ಹೀರೋ ಅದರಲ್ಲಿ. ಸೋಲೋ ರೈಡಿಂಗ್ ಅಂದರೆ ನೀವು ಗ್ರೂಪ್ ರೈಡಿಂಗಲ್ಲಿ ಹೋಗ್ತೀರಂದರೆ ಒಂದಷ್ಟು ಗ್ರೂಪ್ ಮಾತುಗಳನ್ನ ಕೇಳಬೇಕಾಗತ್ತೆ. ಗ್ರೂಪ್ಗಳು ಎಲ್ಲಿದ್ದಾರೆ, ಎಲ್ಲರೂ ಜೊತೇಲಿದ್ದಾರೋ ಇಲ್ವೋ, ನಾವು ಮುಂದಕ್ಕೆ ಬಂದುಬಿಟ್ಟಿದ್ದೀವ ಅಥವಾ ನಾವು ಹಿಂದಕ್ಕೆ ಉಳ್ಕೊಂಡಿದ್ದೀವ. ಸೊ ಈ ಥರದ್ದು ಅನ್ನೋದೆಲ್ಲ ನಡೀತಾ ಇರುತ್ತೆ ವೆನ್ ಯು ಆರ್ ಇನ್ ಅ ಗ್ರೂಪ್ ರೈಡ್. ಬಟ್ ಸೋಲೋ ನಾನು ಹೇಳ್ದಂಗೆ ತುಮಾರ ಪಿಕ್ಚರ್ ತುಮೇ ಜೀರೋ, ನಾಯಕ ನಾನೇ ನನ್ನ ಕಥೆಗೆ. ಅದೇ ಥರ ಇವತ್ತಿನ ಈ ವ್ಲಾಗಿನ ಕಥೆಗೆ ನಾವೇ ನಾಯಕ. ಒಂದೊಳ್ಳೆ ಜಾಗನೂ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಯಾರಿಗೆಲ್ಲ ಗೊತ್ತಿಲ್ವೋ. ಸೊ ದಿಸ್ ಇಸ್ ಶಂಕರೇಶ್ವರ ಬೆಟ್ಟ. ನಾನು ಹೇಳ್ದಂಗೆ ಗೂಗಲ್ ಮ್ಯಾಪ್ ಲೊಕೇಶನ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ನಿಮಗೆ ಗೊತ್ತಾಗಲಿ ಅಂತ. ನೀವೆಲ್ಲ ನಮ್ಮ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಇಷ್ಟಪಡ್ತಿದ್ದೀರಾ, ತುಂಬಾ ಧನ್ಯವಾದಗಳು. ನಮ್ಮ ವ್ಲಾಗ್ಸ್ನ ನೀವು ಇಷ್ಟಪಡ್ತಾ ಇರೋದಕ್ಕೆ ಇದೇ ಥರ ಪ್ರೋತ್ಸಾಹ ನೀಡ್ತಾ ಇರಿ. ನಾನು ಇನ್ನಷ್ಟು ಈ ಥರ ವೀಡಿಯೋಸ್ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ನಮ್ಮ ಟಾರ್ಸನ್ನು ವಿತೌಟ್ ಎಕ್ಸಾಸ್ಟು ಗಾಳಿ ಜೊತೆ ಮಾತಾಡ್ದಂಗೆ ಆಗ್ತಾ ಇದೆ. ಅಷ್ಟು ಸ್ಮೂತಾಗಿ ಸೇಲ್ ಆಗ್ತಾ ಇದೆ. ಸುಮ್ಮನೆ ನೋಡಿ, ಹುಳಿಯೂರು ದುರ್ಗ ಮತ್ತು ಗೊಲ್ಲರಹಟ್ಟಿ ರೂಟಲ್ಲಿ ನಿಮಗೆ ಬೇಕಾದಷ್ಟು ಪೆಟ್ರೋಲ್ ಬಂಕ್ಸು ಇದೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಫ್ಯೂಲ್. ಊಟಕ್ಕೇನು ಚಿಂತೆ ಇರಲ್ಲ. ಅಂದರೆ ಇವಾಗ ಈ ಥರ ಮೇನ್ ರೋಡಲ್ಲಿ ಇರುವಾಗಲೇ ಏನಾದರೆ ನಿಮಗೆ ಬೇಕಂದರೆ ಪ್ಯಾಕ್ ಏನಾದರೆ ಮಾಡ್ಕೊಳ್ಳಿ. ಬಟ್ ನೀರು ಬಾಟ್ಲ್ ಆಗಲಿ, ತಿನ್ನೋಕ್ಕೇನಾದರೆ ಸ್ನ್ಯಾಕ್ಸ್ ಆಗಲಿ ಪ್ಯಾಕ್ ಮಾಡ್ಕೊಬೋದು ನೀವು. ಪೆಟ್ರೋಲ್ ಬಂಕ್ ಅಲ್ಲೇ ಹಿಂದೆ ಒಂದು ಹೋಯ್ತು. ನೀವು ಒಳಗೋಗಿ ವಿಲೇಜ್ ಲಿಮಿಟ್ಸಲ್ಲಿ ಎಂಟ್ರಿ ಆದಾಗ ನಿಮಗೆ ಅಷ್ಟೊಂದೇನು ಅಂಗಡಿಗಳು ಸಿಗಲ್ಲ ಅಂದ್ಕೊಳ್ತೀನಿ. ಓ, ಇಲ್ಲೊಂದು ದೇವಸ್ಥಾನ ಮಾಡಿಟ್ಟಿದ್ದಾರೆ ನೋಡಿ, ನೈಸ್. ಸೊ ಅದೇ ಶಂಕರೇಶ್ವರ ಬೆಟ್ಟ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿಗೆ ನಾವು ಹೋಗ್ಬೇಕಾಗಿರೋದು. ಮುಂದೆ ಹೋಗಿ ಒಂದು ಶಾರ್ಪ್ ರೈಟ್ ಇದೆ. ಈ ರೈಟ್ನ ನೀವೇನಾದರೂ ಮಿಸ್ ಮಾಡ್ಕೊಂಬಿಟ್ರೆ ತಿರ್ಗಾ ವಾಪಸ್ ಬರಬೇಕಾಗತ್ತೆ, ಅಷ್ಟೇ, ಬೇರೆ ಏನಿಲ್ಲ. ಬೆಟ್ಟ ಹತ್ತೋದು ಅಂತ ತೀರಾ ಆಫ್ ರೋಡಿಂಗ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿಂದನೇ ನಿಮ್ಗೆ ಕಾಣ್ತಾ ಇರುತ್ತೆ. ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ. ಏನು ಸೂಪರ್ ಅಲ್ಲ. ಇಲ್ಲಿ ಬಂದಾಗೆಲ್ಲ ಒಂಥರ ಡಿಫ್ರೆಂಟ್ ಫೀಲಿಂಗೆ ಶಂಕರೇಶ್ವರ ಬೆಟ್ಟಕ್ಕೆ ಬಂದರೆ. ಯಾರು ಬೇರೆ ಬೈಕರ್ಸ್ ಬಂದಿದ್ರು ಅವ್ರ ಪಾಡಿಗೆ ಅವ್ರು ಇನ್ನೊಂದು ಸೈಡಲ್ಲಿ ಇರ್ಬೋದು, ನಾವು ನಮ್ಮ ಪಾಡಿಗೆ ಇನ್ನೊಂದು ಸೈಡಲ್ಲಿ ಇದ್ಬಿಟ್ಟು ನಮ್ಮ ಕಾಂಟೆಂಟ್ನ ನಾವು ಮಾಡ್ಬೋದು. ನೋಡಿ, ಈ ಥರ ಆಫ್ ರೋಡಿಂಗ್ ಇರೋದಿಲ್ಲಿ, ವಿಚ್ ಇಸ್ ಓಕೆ ಆ್ಯಂಡ್ ಮ್ಯಾನೇಜಬಲ್. ದಾರಿ ಕನ್ಫ್ಯೂಸ್ ಹೊಡಿತಾ ಇದೆ. ಇದಕ್ಕೆ ಸರಿಗೆ ಪ್ರಾಪರಾಗಿ ಒಂದು ಲೇನ್ ಹಾಕಿ ಟೈಪ್ ಮಾಡಿಲ್ಲ ಅವರು. ಒಂದೊಂದು ಸೈಡಲ್ಲಿ ಮಾತ್ರ ಇದಾಕಿಟ್ಟವ್ರೆ, ಇನ್ನೊಂದು ಸೈಡಲ್ಲಿ ಕೆತ್ತಿಟ್ಟವ್ರೆ. ಸೊ ಅರ್ಥನೇ ಆಗಲ್ಲ ಅನ್ನತ್ತೆ. ನೋಡಿ, ಅಲ್ಲಿಂದ ಬರಬೇಕಾಗಿತ್ತು ನಾವು, ಹಿಂಗೆ ಮಧ್ಯ ದಾರಿ ಹಿಡ್ಕೊಂಬಂದ್ಬಿಟ್ಟಿದ್ದೀವಿ. ಈ ರೂಟಿಂಗ್ ಇದೆ ಅಲ್ಲ, ಅದು ಸರಿಗೆ ಮಾಡಿಟ್ಟಿಲ್ಲ ಅವರು, ಹಿಂಗೆ ಮಾಡಿಟ್ಟವ್ರೆ. ಒಂದೊಂದು ಜಾಗದಲ್ಲಿಲ್ಲ, ಒಂದೊಂದು ಜಾಗದಲ್ಲಿದೆ. ಆಲ್ ರೈಟ್,
ಅಯ್ಯೋ ನವಿಲು ಅಲ್ಲಿ ನೋಡಿ. ನಾವು ಬಂದಿದ್ದ ತಕ್ಷಣನೇ ಸೌಂಡಿಗೆ ಪಾಪ ಹಾರ್ಕೊಂಡು ಹೋಗ್ಬಿಟ್ರು. ಸಕ್ಕತ್ತಾಗಿದೆ, ಯಾವನೂ ಇಲ್ಲ. ಅದಕ್ಕೆ ನಾನು ಈ ಜಾಗನ ಚೂಸ್ ಮಾಡಿದ್ದು. ನಾನು ಮೋಸ್ಟ್ಲಿ ಅಂದ್ಕೊಂಡಿದ್ದೆ ಬೈಕರ್ಸ್ ಯಾರನ್ನು ಬರ್ಬೋದು, ಮೇ ಬಿ ಸ್ವಲ್ಪ ಹೊತ್ತು ಆದಮೇಲೆ ಬರ್ಬೋದು ಬೈಕರ್ಸ್ ಲೇಟಾಗಿ, ಯಾಕಂದರೆ ನಿಯರೆಸ್ಟ್ ಲೊಕೇಶನ್ ಅಲ್ಲ ಇದು. ಬೈ ದ ವೇ, ನಾನು ಫಸ್ಟ್ ಟೈಮು ಡ್ರೋನ್ ಹಾರಿಸೋದನ್ನು ಕಲ್ತಿದ್ದೆ ಇಲ್ಲೇ, ಈ ಲೊಕೇಶನಲ್ಲೇ ಫಸ್ಟ್ ಟೈಮ್ ನಮ್ಮ ಡ್ರೋನ್ ಹಾರಿದ್ದು. ಮಳೆ ಟೈಮಲ್ಲಿ ಇಲ್ಲಿವರೆಗೂ ನೀರು ತುಂಬ್ಕೊಂಡಿರುತ್ತೆ, ಅಲ್ಲಿ ಎಡ್ಜಸ್ವರೆಗೂ ಫುಲ್ಲು ಇಷ್ಟೆಲ್ಲ ಬಿಡಿಯಾ. ಇನ್ನೇನಲ್ಲಿ ಯಾರೂ ಇಲ್ಲ ಅಂದಿದ್ದ ಕೂಡಲೇ ನಾನು 5 ನಿಮಿಷ ಬಿಟ್ಟು ನಮ್ಮ ಬ್ರದರ್ಸ್ ಫ್ರಮ್ ಅನದರ್ ಮದರ್ಸ್, ನಮ್ಮ ಬೈಕರ್ಸ್ ಅಲ್ಲಿ ಬಂದುಬಿಟ್ಟಿದ್ರು. ಸೊ ಒಂದಷ್ಟು ಬೈಕರ್ಸ್ ನೀವು ನೋಡ್ತೀರಾ, ಅಲ್ಲಿ ತನಕ ಡ್ರೋನ್ ಶಾಟ್ ನೋಡ್ಕೊಂಬರೋಣ ಬನ್ನಿ, ಅವ್ರು ಹೋಗೋ ತನಕ. ಓಕೆ, ಸೊ ನಾವಿವಾಗ ಇಲ್ಲೊಬ್ಬರೇ ಇದ್ದೀವಿ. ನಾನು ಆವಾಗಲೇ ಬಂದಾಗಲೇ ಒಬ್ಬನೇ ಇದೆ ಅಂತ ಅಂದ್ಕೊಂಡ್ಬಿಟ್ಟೆ, ಬಟ್ ಒಬ್ಬನೇ ಇರಲಿಲ್ಲ. ಅದಾದಮೇಲೆ ಒಂದಷ್ಟು 20 ಬೈಕರ್ಸ್ ಬಂದರು, ಅವರು ಒಂದಷ್ಟು ಟೈಮಲ್ಲಿ ಸ್ಪೆಂಡ್ ಮಾಡಿದ್ರು. ಅಲ್ಲಿ ತನಕ ನಾನು ನಂದು ಇನ್ನೊಂದು ಬ್ಲಾಗ್ ಏನಿತ್ತು ಆ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟು ಅಲ್ಲನ್ನು ಮುಗಿಸ್ಕೊಂಡೆ. ಈಗ ಅವರೆಲ್ಲ ಇಲ್ಲಿಂದ ಹೋದರು. ಈಗ ನಾನು ಒಬ್ಬನೇ ಈ ಬೆಟ್ಟದ ಮೇಲಿರೋದು. ಆ್ಯಂಡ್ ಈ ಫೀಲಿಂಗ್ ಇದೆಲ್ಲ ಒಬ್ಬನೇ ಇರೋದು ಎಲ್ಲನ ಇಡೀ ಬೆಟ್ಟದ ಮೇಲೆ, ಸುತ್ತಮುತ್ತ ಫುಲ್ಲು ಬೆಟ್ಟ ಗುಡ್ಡ, ದೇವಸ್ಥಾನ ಹಿಂದೆ. ಓ ಮೈ ಗಾಡ್, ದಿಸ್ ಇಸ್ ಲೈಕ್ ಅಲ್ಟಿಮೇಟ್ ಫೀಲಿಂಗು. ಸೊ ಈಗ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ, ನಾಷ್ಟ ಬೇರೆ ಎಲ್ಲೂ ಮಾಡೋದು ಬೇಡ, ಇಲ್ಲಿ ಬಂದು ನಾಷ್ಟ ಮಾಡೋಣ ಅಂತ. ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಫಸ್ಟು ದೇವ್ರಿಗೆ ಒಂದು ನಮಸ್ಕಾರ ಆಗಬೇಕು. ಆವಾಗಲೇ ಹಾಕ್ಲಿಕ್ಕಾಗಿಲ್ಲ, ತುಂಬ ಬೈಕರ್ಸ್ ಇದ್ರು ಅಂತ. ಸೊ ಫಸ್ಟು ಇಲ್ಲಿಂದ ಹೋಗೋಣ. ಬೈ ದ ವೇ, ಟೆಂಪಲ್ ಇವಾಗ ಕ್ಲೋಸ್ಡ್ ಇರುತ್ತೆ, ಗೇಟ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಲಾಕ್ ಹಾಕಿಟ್ಟಿದ್ದಾರೆ. ಬಟ್ ಆದ್ರೂ ಇಲ್ಲಿಂದನೇ ನಮಸ್ಕಾರ ಮಾಡೋಣ. ಸೊ ಈಗ ನಿಮಗೆ ಹೇಳ್ತೀನಿ ಏನು ನಮ್ಮ ಇವತ್ತಿನ ಪ್ಲ್ಯಾನು. ಕಪ್ ನೂಡಲ್ಸು, ಮ್ಯಾಗಿ ಥರನ ಅಂತಂದರೆ ಪಾತ್ರೆ ತರಬೇಕು, ಅದಕ್ಕೆ ನೀರು ಓಕೆ, ಬಟ್ ದೊಡ್ಡ ಪಾತ್ರೆ ತರಬೇಕು, ಪ್ಲೇಟ್ ತರಬೇಕು ಸಪ್ರೇಟಾಗಿ, ಅದನ್ನು ಕುಕ್ ಬೇರೆ ಮಾಡಬೇಕು. ಇದಕ್ಕೇನಂದರೆ ಜಸ್ಟು ನೀರು ಬಿಸಿ ಮಾಡಿಬಿಟ್ಟು ಹಾಕ್ಬಿಟ್ರೆ ಸಾಕು. ಸೊ ನಮ್ಮ ಸ್ಟವ್ ಗ್ಯಾಸ್ ಇದೆ ನಿಮ್ಗೆ ಗೊತ್ತಿದ್ದಂಗೆ. ಒಂದು ಸಣ್ಣ ಲೋಟ ತಂದಿದ್ದೀನಿ. ಇಷ್ಟು ಲೋಟದಲ್ಲೇ ಇದನ್ನೇ ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾವು ಬಿಸಿ ಮಾಡ್ಕೊಂಬಿಟ್ರೆ ಈ ನೀರು ಆ್ಯಂಡ್ ಕಪ್ ನೂಡಲ್ಸ್ ಆರಾಮಾಗಿ ಇಲ್ಲಿ ನಾಷ್ಟ ಮುಗಿದೋಗ್ಬಿಡುತ್ತೆ. ಇದು ನಮ್ಮ ಮಿನಿ ಗ್ಯಾಸ್ ಸ್ಟವ್. ಸೊ ತುಂಬ ಜನರಿಗೆ ಇದು ತೊಗೊಬೇಕಂತಿದ್ರೆ ನಾನು ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯೂಶ್ವಲಿ ಟ್ರಾವೆಲ್ ಮಾಡಿದಾಗ ದಿಸ್ ಇಸ್ ವೆರಿ ಮಚ್ ಯೂಸ್ಫುಲ್ ನೋಡೋಕ್ಕೋದ್ರೆ. ಸೊ ಇದೇ ಗ್ಯಾಸ್ ಕ್ಯಾನು ಅಷ್ಟೇ. ನೀರನ್ನು ಲೋಟಲ್ಲಿ ಹಾಕೋಣ. ನಮ್ಮ ಬೈಕ್ ಅಲ್ಲಿ ನಿಂತಿದೆ. ಸೊ ಬಿಸಿಯಾಗಿರೋ ನೀರನ್ನ ಈ ಥರ ಗ್ಲೌಸ್ ಹಾಕ್ಕೊಂಡು ಇದರಲ್ಲಿ ಹಾಕೊಳ್ಳೋಣ. ಅಲ್ಲಿ ತನಕ ನಮ್ಮ ನೂಡಲ್ಲು ಕುಕ್ ಆಗುತ್ತೆ. There you go. Bon appetit. वाघ बकरी इंस्टेंट इलायची टी.
ಚಿಯರ್ಸ್. ಓಕೆ, ಸೊ ಈ ಬ್ಯೂಟಿಫುಲ್ ಪ್ಲೇಸಿಂದ ಹೊರಡೋ ಸಮಯ. ಸರೌಂಡಿಂಗ್ ನೋಡಿ ಹೇಗಿದೆ. ಸೊ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ನೀವು ಬೇಕಂದರೆ ಇಲ್ಲಿ ಬಂದು ಒಳ್ಳೆ ಅಲೋನ್ ಟೈಮು ಬೇಕಂದರೆ ಬಂದು ಸ್ಪೆಂಡ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆನೂ ಬರ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಸೊ ನನಗೆ ಕೇಳಿದ್ರೆ ಐ ವುಡ್ ರೆಕಮೆಂಡ್ ಟು ಕಮ್ ಅಲೋನ್. ಯಾಕಂದರೆ ಆ ಪೀಸು, ಆ ಕಾಮ್ನೆಸ್ ಇದೆ ಅಲ್ಲ, ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಒಬ್ಬರೇ ಬನ್ನಿ. ಇಟ್ಸ್ ಸೇಫ್ ಅರೌಂಡ್ ಹಿಯರ್, ಅದಕ್ಕೆ ಹೇಳ್ತಾ ಇರೋದು. ಸೊ ನಾನು ಒಂದು ಆಲ್ಮೋಸ್ಟ್ 3 ಅವರಿಂದ ಇಲ್ಲೇ ಇದ್ದೀನಿ. ಬೆಳಗಿಂದ ಹೊತ್ತಲ್ಲಿ, ಸಾಯಂಕಾಲ ರಾತ್ರಿ ಎಲ್ಲ ನಾನು ಒಂದು ಸಲ ಕತ್ಲೆ ಆದಮೇಲೆ ಐ ಡೋಂಟ್ ನೋ, ಬಟ್ ಕತ್ಲೆ ಆಗೋಕ್ಕಿಂತ ಮುಂಚೆ ಇಟ್ಸ್ ಟೋಟ್ಲಿ 100% ಸೇಫ್. ಓಕೆ, ಸೊ ಇನ್ನೇನು ಹೊರಡೋ ಸಮಯ. ಸೊ ಅಲ್ಲಿ ಅಕ್ಕ ಇದ್ದಾರೆ ನೋಡಿ, ನಮಸ್ಕಾರ ಮಾಡ್ತಾ ಇದ್ದಾರೆ ಶಿವನಿಗೆ. ಅವ್ರು ಕೇಳಿದೆ ಯಾವಾಗಿರುತ್ತೆ ದೇವಸ್ಥಾನ ಓಪನ್ ಅಂತ. ಸೊ ಯೂಶ್ವಲಿ ಸೋಮವಾರ ಮಾತ್ರ ಓಪನ್ ಆಗೋದಂತೆ ಈ ದೇವಸ್ಥಾನ. ಸೊ ಊರಿನ ಜನರೆಲ್ಲ ಬಂದು ಇಲ್ಲಿ ಅರ್ಚಕರೆಲ್ಲ ಬಂದುಬಿಟ್ಟು ಪೂಜೆ ಆಗುತ್ತೆ ಇಲ್ಲಿ. ಸೊ ಸೋಮವಾರ ನೀವು ಯಾರಾನ ಬರ್ತೀರಂದರೆ ಈ ದೇವಸ್ಥಾನ ಹತ್ರ ನಿಮಗೆ ಇದು ಓಪನ್ ಕಾಣುತ್ತೆ, ಒಳಗಡೆ ಹೋಗಿ ದರ್ಶನ ಮಾಡ್ಬೋದು. ನಾವಿಲ್ಲಿಂದನೇ ನಮಸ್ಕಾರ ಶಿವಶಂಭೋ ಶಂಕರ ಕಾಪಾಡಪ್ಪ, ಹರ ಹರ್ ಮಹಾದೇವ್. ಬನ್ನಿ, ಇಲ್ಲಿಂದ ಹೊರಡೋ ಸಮಯ. ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ ಗುರು. ಈ ಥರ ಒಂದು ಮರ, ಹಿಂಗೊಂದು ಕೆರೆ, ಇಲ್ಲೊಂದು ನಮ್ಮ ಸ್ವಂತ ಮನೆ ಹಿಂಗೆ ಇದ್ಬಿಟ್ಟಿದ್ರೆ ಕೆಳಗಡೆ ಇಳಿದಿದ ತಕ್ಷಣವೇ ಬೆಂಗಳೂರು ಸಿಟಿ ಇರಬೇಕಾಗಿತ್ತು. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಬರಬಾರ್ದಿತ್ತು, ಯಾವುದೋ ಒಂದು ಅಂಗಡಿನೂ ಇರಬಾರ್ದಿತ್ತು. ಹೆಂಗೆ ನಮ್ಮ ಇಮ್ಯಾಜಿನೇಷನ್ನು ಯಾವತ್ತೂ ಆಗಲ್ಲ ಆ ಥರ. ಸೊ ಇಲ್ಲಿಂದ ತಿರ್ಗಾ ಒಂದು ಮಾಡ್ರೇಟ್ ಮೈಲ್ಡ್ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಮನೆಗೆ ಹೋಗಿ ಸೇರಬೇಕು ಅಷ್ಟೇ. ಬರುವಾಗಲೇ ಇದು ಕಷ್ಟ ಅನಿಸೋದು, ಹೋಗುವಾಗೆಲ್ಲ ಅಷ್ಟೊಂದು ಏನು ಅನಿಸಲ್ಲ. ಯಾವಾಗಲೂ ಆಫ್ ರೋಡಿಂಗ್ ಮಾಡುವಾಗ ತುಂಬ ಜನರು ಸೆಕೆಂಡ್ ಗೇರು ತರ್ಡ್ ಗೇರಲ್ಲಿ ಹಾಕ್ಕೊಂಡು ಯಾಕೆ ಚಚ್ತೀರಾ ಕ್ಲಚ್ ಹಿಡ್ಕೊಂಡು, ಅದು ನಂಗೆ ಅರ್ಥನೇ ಆಗೋಲ್ಲ. ಯಾವಾಗಲೂ ಫಸ್ಟ್ ಗೇರ್ಗೆ ಹಾಕ್ಕೊಳ್ಳಿ. ಅದು ಹತ್ತುವಾಗಲೋ ಅಥವಾ ಇಳಿವಾಗಲೋ, ಈ ಥರ ಸ್ಪೆಷಲಿ ಹಿಲ್ಸ್ನ ನೀವು ಕ್ಲೈಮ್ ಮಾಡಿ ಇಳಿತಾ ಇದ್ದೀರಂದರೆ ಇಟ್ ಮೇಕ್ಸ್ ಇಟ್ ಈಸಿ. ಯಾಕಂದರೆ ಇನ್ಕ್ಲಿನೇಷನ್ ಹತ್ತುವಾಗ ನಿಮಗೆ ಮೇನ್ ಟಾರ್ಕ್ ಸಿಗೋದೆ ಫಸ್ಟ್ ಗೇರಲ್ಲಿ. ಸೆಕೆಂಡ್ ಗೇರಲ್ಲಿ ಯಾವ ಟಾರ್ಕ್ ಸಿಗುತ್ತೆ ನಿಮಗೆ? ಇಳಿವಾಗಲೂ ಅಷ್ಟೇ. ನೀವು ಏನಾದರೆ ರಿಯರ್ ಬ್ರೇಕ್ ಜೊತೆ ಇಂಜಿನ್ ಬ್ರೇಕಿಂಗ್ ಮಾಡಬೇಕಂದ್ರೆ ಫಸ್ಟ್ ಗೇರಲ್ಲಿ ಇರೋದೇ ವಾಸಿ. ಯಾವಾಗಲೂ ಫಸ್ಟ್ ಗೇರಲ್ಲಿ ಇಟ್ಕೊಂಡು ಕ್ಲಚ್ ಜೊತೆ ಆಟ ಆಡಿ, ಯಾರು ಬೇಡ ಅಂದರು, ಮತ್ತು ರಿಯರ್ ಬ್ರೇಕ್ ಜೊತೆ ಆಟ ಆಡಿ. ಇಲ್ಲಿಂದ 87 ಕಿಲೋಮೀಟರ್ಸ್ ಎಕ್ಸಾಕ್ಟ್ಲಿ ನಮ್ಮ ಮನೆಗೆ. 2 ಅವರ್ 13 ನಿಮಿಷ ಅಂತ ಇದೆ. 2 ಅವರ್ ಒಳಗಡೆ ಹೊಡೆದ್ಬಿಡೋಣ. ಮಳೆಗಾಲದಲ್ಲಿ ಈ ಜಾಗ ನೀರಿಂದ ತುಂಬಿರುತ್ತೆ ಕಂಪ್ಲೀಟಾಗೆ. ಈಗ ಬೇಸಿಗೆ ಕಾಲ ಅಂದ್ಬಿಟ್ಟು ಕಂಪ್ಲೀಟಾಗಿ ಡ್ರೈ ಆಗಿದೆ. ಇಲ್ಲಾಂದರೆ ಇನ್ನೂ ಬ್ಯೂಟಿಫುಲ್ ಕಾಣುತ್ತೆ. ಸೊ ಇಲ್ಲಿ ನಿಂತ್ಕೊಂಡ್ರೆ ನೀವು ಈ ಕೆರೆ, ಅಲ್ಲಿ ಮೇಲೆ ದೇವಸ್ಥಾನ ವ್ಯೂ. ಆಲ್ ರೈಟ್, ಸೊ ಇಲ್ಲಿಂದ ವಾಪಸ್ ಮನೆಗೆ ಹೊರಡೋ ಪ್ರಾಸೆಸ್ ಶುರು. ಈ ವ್ಲಾಗು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಯು ನೋ ವಾಟ್ ಟು ಡು. ದಯವಿಟ್ಟು ಲೈಕ್ ಬಟನ್ ಒತ್ತಿ. ತುಂಬಾ ಕಷ್ಟಪಡ್ತೀವಿ ನಾವು ಕಾಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ನಿಮಗೋಸ್ಕರ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ವಾಪಸ್ ಸಿಗ್ತೀನಿ. ಇದು ನಿಮ್ಮ DJ. ಟೇಕ್ ಕೇರ್, ಬಾಯ್.